ಹೆಸರುಕಾಯಿ ಘಮ 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 ಪರಿಮಳ ಹೆಂಗ್ ಬರತ್ತ ನೋಡಿದ್ರದ್ದು ಕೊತ್ತಂಬರಿದು ಹೆಸರುಕಾಯಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಸಂಜೆ ಆಗಿದೆ. ಇಲ್ಲಿ ನಾವು ಜಾತ್ರೆಗೆ ಅಂತ ಹೇಳಿಬಿಟ್ಟು ಅಡುಗೆ ಮಾಡ್ತಾಯಿದ್ದೀವಿ. ಕರ್ಜಿಕಾಯಿ ಮಾಡ್ತಾಯಿದ್ದೀವಿ. ಇಬ್ಬರು ತಂಗಿಯರು ಬಂದಿದ್ದಾರೆ ಊರಿಂದ. ಸೊ ನಾನು ಕೂಡ ಇದ್ದೀನಿ, ಮತ್ತು ನಮ್ಮಮ್ಮ ಅವ್ವ ಮತ್ತು ಎಲ್ಲರೂ ಸೇರಿಬಿಟ್ಟು ಕರ್ಜಿಕಾಯಿನ ಮಾಡ್ತಾಯಿದ್ದೀವಿ. ಒಬ್ಬರು ಎಲೆ ಲಟ್ಟಿಸೋದು, ಒಬ್ಬರು ತುಳಿಯನ್ನು ಹಾಕೋದು, ಆಮೇಲೆ ನಾನು ಕರಿತಾ ಇದ್ದೀನಿ. ಸೊ ಕರ್ಜಿಕಾಯಿ ಮಾಡಿದಾದಮೇಲೆ ಮತ್ತು ಚಕ್ಲಿ ಮಾಡ್ತಾಯಿದ್ದೀವಿ. ಇಲ್ಲಿ ಈಗ ಮಾಡಿಟ್ಕೊಂಡ್ರೆ ಜಾತ್ರೆಯಲ್ಲಿ ತಿನ್ಲಿಕ್ಕೆ ಆಗತ್ತಲ್ಲ ಅಂತೇಳ್ಬಿಟ್ಟು ಚಕ್ಲಿ ಮತ್ತು ಕರ್ಜಿಕಾಯಿ ಮಾಡ್ತಾಯಿದ್ದೀವಿ. ಹಾಗೆ ಹೊರಗಡೆ ಅಪ್ಪ ಅಮ್ಮ ಮತ್ತು ನಮ್ಮ ಮನೆಯವರೆಲ್ಲ ಕೂತಿದ್ರು. ಅವ್ರಿಗೂ ಕೂಡ ನಾಷ್ಟ ಕಾಯ್ಕೊಟ್ವಿ. ಅವರು ಕೂಡ ಸಂಜೆ ಟೈಮಲ್ಲಿ ತಿಂದ್ಕೊಂಡು ಕೂತಿದ್ದಾರೆ. ಹಾಗೆಯೇ ನಾಳೆ ಜಾತ್ರೆ ಇದೆ ಊರಲ್ಲಿ, ಅದಕ್ಕೆ ಅಂತ ಮಠದ ವತಿಯಿಂದ ಊಡೆ ಊರಿಗೆ ಅವರು ಹಂಚ್ತಾ ಇದ್ದಾರೆ. ಕಡಲೆಬೇಳೆ ಮತ್ತು ಮೈದಾ ಹಿಟ್ಟು, ಬೆಲ್ಲ ಮತ್ತು ಪಾಮ್ ಆಯಿಲನ್ನು ಕೊಡ್ತಾ ಇದ್ದಾರೆ. ಹೋಳಿಗೆ ಮಾಡಿ ಕೊಡಬೇಕು ಮಠಕ್ಕೆ ಅಂತ. ಸೊ ಎಲ್ಲರೂ ಊರಲ್ಲಿ ಎಲ್ಲರೂ ಮನೆ ಮನೆಗೂ ಹಂಚ್ತಾ ಇದ್ದಾರೆ. ಹಾಯ್ ಮಾಡ್ರಿ ಒಂದ್ಸಲ ಎಲ್ಲರೂ. ಈಗ ನಾವೆಲ್ಲರೂ ರೆಡಿಯಾಗಿ ಮಠಕ್ಕೆ ಹೊರಟು ಬಂದಿದ್ದೀವಿ. ಇವತ್ತು ಸಾಧು ಅಜ್ಜಂದು ಸಪ್ತಾಹ ಇದೆ. ಶ್ರೀ ಸಾಧು ಸಿದ್ಧ ಶಿವಯೋಗಿಗಳು ಅಜ್ಜನವರದು ಸಪ್ತಾಹ ಇವತ್ತು. ಹಾಗೆ ಸಪ್ತಾಹದ ಒಟ್ಟಿಗೆ ಇವತ್ತು ಊರಿನವರೆಲ್ಲರೂ ಮಹಿಳೆಯರು ಬಂದುಬಿಟ್ಟು ಕುಂಭನ ಹೊರ್ತಾರೆ. ಕುಂಭ ಹೊತ್ಬಿಟ್ಟು ಇಡೀ ಊರು ತುಂಬಾ ಮೆರವಣಿಗೆ ಮಾಡ್ತಾರೆ ಕುಂಭದ್ದು. ಸೊ ಈ ವರ್ಷ ನಮ್ಮ ಮನೇಲಿ ನಾವು ಯಾರು ಕುಂಭವನ್ನು ಹೊರಲಿಲ್ಲ. ವರ್ಷ ಹೊರ್ತಾ ಇದ್ವಿ. ಸೊ ಈ ವರ್ಷ ನಾವು ಯಾರು ಕುಂಭವನ್ನು ಹೊರಲೇ ಇಲ್ಲ. ಸೊ ಹಾಗಾಗಿ ಕುಂಭಕ್ಕೂ ಕೂಡ ನಾವು ಯಾರೂ ಇರಲಿಲ್ಲ, ಲೇಟಾಗಿ ಬಂದ್ವಿ. ಇವಾಗ ಎಲ್ಲ ಕುಂಭ ಹೊತ್ತಿದ್ದವ್ರದ್ದೆಲ್ಲ ಮುಗ್ದಾಗಿದೆ. ಅವ್ರು ಕುಂಭ ಹೊತ್ತು ರಿಟರ್ನ್ ಮಠಕ್ಕೆ ಬಂದು ಸೀದಾ ಊಟ ಮಾಡಿಕೊಂಡು ಅವ್ರ ಮನೆಗೆ ಹೋದರು. ನಾವು ಇವಾಗ ಬಂದಿದ್ದೀವಿ ಮಠಕ್ಕೆ. ಸೊ ಇಲ್ಲಿ ನೋಡಿ ಸಾಧು ಅಜ್ಜನ ಸಪ್ತಾಹ ದಿವಸ ಮಕ್ಕಳೆಲ್ಲ ಯಾವ ಥರ ಹಾಡ್ತಾ ಇದ್ದಾರೆ ಅಂತ. ಇವತ್ತು ಸಪ್ತಾಹ ದಿವಸ ಮಕ್ಕಳೆಲ್ಲ ಬಂದು ಹಾಡ್ತಾರೆ. ರಾತ್ರಿ ದೊಡ್ಡವರು ಹಾಡ್ತಾರೆ. ಇಡೀ ಕಂಟಿನ್ಯೂ ಆಗಿ ರಾತ್ರಿ ದೊಡ್ಡವರು ಹಾಡ್ತಾರೆ. ಇವಾಗ ಡೇ ಎಲ್ಲ ಸಣ್ಣ ಮಕ್ಕಳೆಲ್ಲ ಹಾಡ್ತಾ ಇರ್ತಾರೆ. ಸೊ ನಾವು ಕೂಡ ಮಠಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ರಿಟರ್ನ್ ಇಲ್ಲಿ ಊಟದ ಹಾಲಿಗೆ ಬಂದಿದ್ದೀವಿ. ಕುಂಭದವರೆಲ್ಲ ಊಟ ಮಾಡ್ಕೊಂಡು ಹೋಗಿದ್ದಾರೆ. ಇವಾಗ ನಾವು ಬಂದಿದ್ದೀವಿ. ಕೆಲವೊಂದಿಷ್ಟು ಜನ ಇದ್ದರು. ಸೊ ಪಲಾವ್ ಇತ್ತು, ತುಂಬಾ ರುಚಿಯಾಗಿತ್ತು. ದೇವಸ್ಥಾನದಲ್ಲಿ ಅಡುಗೆ ತುಂಬಾ ರುಚಿಯಾಗಿರುತ್ತಲ್ಲ. ಸೊ ಹಾಗಾಗಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು ಅಜ್ಜನ ಪಲಾವು. ಸೊ ನಾವು ಊಟ ಮಾಡಿಕೊಂಡು ಮಕ್ಕಳನ್ನ ಹೊರಗಡೆ ಬಂದ್ವಿ. ಮಕ್ಕಳು ಇದನ್ನು ಜಂಪಿಂಗ್ ನೋಡಿಬಿಟ್ಟು ಜಂಪಿಂಗ್ ಆಡ್ತೀವಿ ಅಂತ ಹೇಳಿದರು. ಸೊ ಅವ್ರನ್ನೂ ಕೂಡ ಜಂಪಿಂಗ್ ಆಡಿಸೋಣ ಅಂತ ಜಂಪಿಂಗ್ ಆಡಿಸ್ತಾ ಇದ್ದೀವಿ. ಆಮೇಲೆ ಇಲ್ಲಿ ಹೊರಗಡೆ ಬಂದ್ವಿ. ನಾವು ನಮ್ಮ ಹೊಲ ನೋಡ್ಕೊಂಬರೋಣ ಅಂತ ಹೇಳಿ ಬಂದಿದ್ವಿ. ಹಾಗೆಯೇ ಇಲ್ಲಿ ಮೋಟ್ ಬಸವನಂದು ಗುಡಿ ನಮಗೆ ದೂರ ಆಗೋದಿಲ್ಲ. ಸೊ ಹಾಗಾಗಿ ತುಂಬ ವರ್ಷ ಆಯಿತು ಇಲ್ಲಿ ಹೋಗಿರಲಿಲ್ಲ. ನಮ್ಮ ಮನೆಯವರು ಕೂಡ ಒಂದ್ಸಲನೂ ಹೋಗಿರಲಿಲ್ಲ. ನಾವಾದರೆ ಹೋಗಿದ್ದೀವಿ. ನಮ್ಮ ಮನೆಯವರು ಒಂದ್ಸಲನೂ ಮೋಟ್ ಬಸವನನ್ನು ನೋಡಿರಲಿಲ್ಲ. ಅದಕ್ಕೋಸ್ಕರ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಇಲ್ಲಿ ನಾವು ಬರೋ ಟೈಮಿಗೆ ಸದ್ರ ಹಾಕ್ಕೊಂಡು ಪೂಜಾರಿಯವರು ಪೂಜೆನ ರೆಡಿ ಮಾಡ್ಕೊಳ್ತಾ ಇದ್ರು. ನಾವು ಬಂದ ತಕ್ಷಣವೇ ಪೂಜೆ ಮಾಡ್ತಾಯಿದ್ರು. ಸೊ ನಮಗೆ ಒಂದು ಬಂದ ತಕ್ಷಣವೇ ಪೂಜಾ ಟೈಮಿಗೆ ನಾವು ಇದ್ವಿ. ಸೊ ಪೂಜೆ ಸಿಕ್ತು ನಮಗೆ ಅಜ್ಜಂದು. ಸೊ ಮಂಗಳಾರತಿ ಕೊಡ್ತಾ ಇದ್ದಾರೆ. ಮಂಗಳಾರತಿ ತೊಗೊಳ್ತಾ ಇದ್ದೀವಿ. ತುಂಬ ಖುಷಿ ಆಯಿತು. ಯಾಕಂದರೆ ನಾವು ಹೋಗಿ ಟೈಮಲ್ಲಿ ಯಾರು ಇರ್ತಾರೆ ಇಲ್ವೋ ಅಂತ ಅಂದ್ಕೊಂಡು ಹೋದ್ವಿ. ಆದರೆ ನಾವು ಹೋಗುವಷ್ಟರಲ್ಲಿ ಸದರೆಲ್ಲ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ರು. ಮಂಗಳಾರತಿ ಸಿಕ್ತು ಮತ್ತು ತೀರ್ಥದ್ದೆಲ್ಲ ಸಿಕ್ತು. ಸೊ ಸ್ವಲ್ಪ ಹರಕೆ ಎಲ್ಲ ಹಾಕಿ ಮಂಗಳಾರತಿ ತೊಗೊಂಡ್ವಿ. ಆಮೇಲೆ ಒಂದು ರೌಂಡ್ ಸುತ್ತ ಹೊಡೆದು ನಮಸ್ಕಾರ ಮಾಡಿ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡ್ವಿ.
ಈ ಮಠಕ್ಕೆ ನಾನು ನನ್ನ ಮದುವೆ ಆಗೋಕ್ಕಿಂತ ಮುಂಚೆನೇ ಒಂದು 2-3 ವರ್ಷಕ್ಕಿಂತ ಮುಂಚೆನೇ ಬಂದಿದ್ದೀನಿ. ಸೊ ತುಂಬ ಟೈಮ್ ಆಗಿತ್ತು ಬಂದಿರಲಿಲ್ಲ. ಆಮೇಲೆ ಇಲ್ಲಿ ಮದುವೆ ಕೂಡ ನಡೆಯುತ್ತೆ. ಮೇಲ್ಗಡೆ ಎಲ್ಲ ಮೆಟ್ಲಿದೆ ಮತ್ತು ಹಾಲೆಲ್ಲ ಇದೆ. ಸೊ ಮುಂದ್ಗಡೆ ತುಂಬ ಪ್ಲೇಸ್ ಇದೆ. ಅಲ್ಲೆಲ್ಲ ಮದುವೆ ಎಲ್ಲ ಇಟ್ಕೊಂಡಿರ್ತಾರೆ ಸೀಸನಲ್ಲೆಲ್ಲ. ಇದು ಮಠ ಬಂದುಬಿಟ್ಟು ಹೊಲದ ಮಧ್ಯಾಹ್ನ ಇದೆ. ಸುತ್ತಮುತ್ತ ಕೂಡ ಹೊಲ ಇದೆ. ಊರಲ್ಲಿಲ್ಲ ಇದು. ಫುಲ್ಲು ಸುತ್ತಲೂ ಹೊಲಗಳಿವೆ. ಮಧ್ಯದಲ್ಲಿ ಮಠ ಇದೆ. ಹಾಗಾಗಿ ತುಂಬಾ ಖುಷಿಯಾಗುತ್ತೆ. ಇದು ಸ್ಪೆಷಲಾಗಿ ಮಳೆಗಾಲದಲ್ಲಿ ಬರಬೇಕಿಲ್ಲಿ, ಯಾಕಂದರೆ ಪೀಕ್ ಎಲ್ಲ ಇರುತ್ತೆ. ಸೊ ಸುತ್ತಮುತ್ತಲೂ ಗ್ರೀನ್ ಆಗಿರುತ್ತೆ. ಮಧ್ಯದಲ್ಲಿ ಮಠ ನೋಡುವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ವ್ಯೂವು. ಸೊ ಹಾಗಾಗಿ ಈ ಟೈಮಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ವೆದರ್ ಕೂಡ ಸ್ವಲ್ಪ ಮಳೆ ಎಲ್ಲ ಬರ್ತಾ ಇರುತ್ತೆ. ತುಂಬಾ ಖುಷಿ ಆಗುತ್ತೆ ಇಲ್ಲಿ ಈ ಟೈಮಲ್ಲಿ ಬರೋದು. ಬೇಸಿಗೆಯಲ್ಲಿ ತುಂಬ ಮದುವೆ ಇರುತ್ತೆ ಇಲ್ಲಿ, ಆ ಟೈಮಲ್ಲಿ ಕೂಡ ಬರ್ತಾರೆ. ಇದು ಬಂದುಬಿಟ್ಟು ನವಲಗುಂದದಿಂದ ಶಲುಡಿಗೆ ಹೋಗೋದು ರೋಡಿಂದ ಹೈವೇ ಏನಿದೆಯಲ್ಲ ಅದ್ರ ಮಧ್ಯದಲ್ಲಿ ಬಂದರೆ ಮೋಟ್ ಬಸವನ ಗುಡಿಗೆ ಅಂತಲೇ ಹೇಳಿಬಿಟ್ಟು ಮಿಡ್ಲ್ ದಾರಿ ಹೋಗಿದೆ. ಅಲ್ಲಿ ಹೋದರೆ ಸಾಕು. ಗೊತ್ತಿಲ್ಲದವರಿಗೆ ಯೂಸ್ ಆಗುತ್ತೆ, ಗೊತ್ತಿದ್ದವರಿಗೆ ಲೋಕಲ್ನವ್ರಿಗೆಲ್ರಿಗೂ ಗೊತ್ತೇ ಇರುತ್ತೆ. ಸೊ ಇಲ್ಲದೇ ಇರೋರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ಘಮ 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 ಪರಿಮಳ ಹೆಂಗೆ ಬರತ್ತೆ ನೋಡಿದ್ರದ್ದು ಕೊತ್ತಂಬರಿದು. ಹೆಸರುಕಾಯಿ ಹಾಂ ಆಯ್ತಾಯ್ತು. ಸಿಟಿ ಮಲ್ಲಿಗೆದ ಓ ಹೆಸರುಕಾಯಿ ನೋಡಿ. ಇಲ್ಲಿ ನಾನು ಹೆಸರುಕಾಯನ್ನು ಸುಲಿತಾ ಇದ್ದೀನಲ್ಲ, ಈ ಥರ ಓಪನ್ ಮಾಡಿಕೊಂಡು ಹೆಸರುಕಾಯನ್ನು ಸುಲ್ಕೊಂಡು ಈ ಥರ ಬಿಡಿಸ್ಕೊಂಡು ತಿನ್ನಬೇಕು. ಇದು ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ, ಯಾಕಂದರೆ ಅವರು ಉಡುಪಿ ಕಡೆ ಇರೋದು. ಹಾಗಾಗಿ ಅವ್ರಿಗೆ ಹೊಲದಲ್ಲಿರೋದು ಯಾವುದ್ರ ಬಗ್ಗೆ ಕೂಡ ಅಷ್ಟು ಡೀಟೇಲಾಗಿ ಗೊತ್ತಿಲ್ಲ. ಅವ್ರು ಹಾಗೆ ತಿಂತಾಯಿದ್ರು. ಅದ್ರ ಬಗ್ಗೆನೇ ಒಂದ್ಸಲ ಕಾಮಿಡಿ ಮಾಡ್ಕೊಂಡು ಅವ್ರದ್ದು ಕಾಲೆಲ್ಲ ಎಳೆದು ತುಂಬ ಕಾಮಿಡಿ ಮಾಡ್ಕೊಂಡು ನಗಾಡ್ಕೊಂಡು ಬರ್ತಾಯಿದ್ವಿ. ಸೊ ಯಾವ ಥರದ್ದು ವಿಷಯ ಹೇಳ್ತಿದ್ದಾಳೆ ಅಂತ ಅನಿಸ್ಬೋದು, ಯಾಕಂದರೆ ಹಳ್ಳಿಯವ್ರಿಗೆಲ್ರಿಗೂ ಗೊತ್ತೇ ಇರುತ್ತೆ, ಉತ್ತರ ಕರ್ನಾಟಕದವ್ರಿಗೆಲ್ರಿಗೂ ಗೊತ್ತೇ ಇರುತ್ತೆ. ಆದರೆ ದಕ್ಷಿಣ ಕನ್ನಡದವ್ರಿಗೆ ಇದು ಹೆಸರುಕಾಯಿ ಏನಂದ್ರೇ ಗೊತ್ತಿಲ್ಲ ಕೆಲವರಿಗೆ, ಅಂಥವ್ರಿಗೆ ಇದು ವಿಡಿಯೋ ಯೂಸ್ಫುಲ್ ಆಗುತ್ತೆ. ಸೊ ನಾವು ಮೋಟ್ ಬಸವಣ್ಣದಿಂದ ಮತ್ತು ನವಲಗುಂದ ಶ್ರೀ ಅಜಾತ ನಾಗಲಿಂಗ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ರೋಡ್ ಸೈಡಿಗೆ ಬ್ರೇಕ್ ಡ್ಯಾನ್ಸ್ ಎಂದು ಬಿಚ್ಚಿ ಇಟ್ಟಿದ್ದಾರೆ. ಇವಾಗ ಇದು ಅಜ್ಜಂದು ಜಾತ್ರೆ, ನಾಗಲಿಂಗ ಅಜ್ಜಂದು ಒಂದು 20 ದಿವಸ ಆಯಿತು ಜಾತ್ರೆಯಾಗಿ ಅಷ್ಟೇ. ಈ ಅಜ್ಜಂದು ಜಾತ್ರೆ ಆಗಿದೆ 20 ದಿವಸಕ್ಕೆ ನಮ್ಮೂರಿಂದು ಸಾಧು ಸಿದ್ಧ ಶಿವಯೋಗಿ ಅಜ್ಜನವ್ರದ್ದು ಜಾತ್ರೆ ಆಗುತ್ತೆ ಕರೆಕ್ಟ್ 20 ದಿವಸಕ್ಕೆ. ಸೊ ಇಲ್ಲಿ ಕೂಡ ಬಂದಿರಲಿಲ್ಲ, ಸುಮಾರು ಟೈಮ್ ಆಯಿತು. ಹಾಗಾಗಿ ಇಲ್ಲಿಗೂ ಕೂಡ ಒಂದು ಸಲ ಬಂದು ನಮಸ್ಕಾರ ಮಾಡಿಕೊಂಡು ದರ್ಶನ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ಸೊ ಇದು ಅಜಾತ ನಾಗಲಿಂಗ ಸ್ವಾಮಿ ದೇವಸ್ಥಾನ ನವಲಗುಂದದ್ದು. ಈ ಅಜ್ಜನವರು ಬಂದುಬಿಟ್ಟು ನವಲಗುಂದದಲ್ಲಿ ತುಂಬ ಫೇಮಸ್ಸು, ತುಂಬ ಅಂದರೆ ತುಂಬಾ ಹೆಸರಿದೆ. ಇದು ನವಲಗುಂದದಲ್ಲಿ ನಾಗಲಿಂಗಜ್ಜನ ಹೆಸರು ತುಂಬಾ ಫೇಮಸ್ ಇದೆ. ಇದ್ರ ಬಗ್ಗೆನೇ ಒಂದು ಚರಿತ್ರೆನೇ ಇದೆ ನಾಗಲಿಂಗಜ್ಜನವ್ರದ್ದು. ಸೊ ಇದು ಮಠ. ನನಗೆ ಜಾಸ್ತಿ ಒಳಗಡೆ ವಿಡಿಯೋ ಎಲ್ಲ ಮಾಡಲಿಕ್ಕೆ ಬಿಡಲಿಲ್ಲ. ಸೊ ಇದು ಒಳಗಡೆ ಸ್ವಲ್ಪ ಕಾಣಿಸುತ್ತಾ ಅಂತ ಅಂದ್ಕೊಳ್ತೀನಿ. ನಾಗಲಿಂಗಜ್ಜಂದು ದರ್ಶನ ನಿಮಗೂ ಕೂಡ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಗಿದೆ, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸೊ ಇವರೇ ನೋಡಿ ನಾಗಲಿಂಗಜ್ಜನವರು, ಇವರೇ. ಎಲ್ಲರೂ ಇಲ್ಲಿಂದನೇ ದರ್ಶನ ಮಾಡ್ಕೊಳ್ಳಿ. ಸೊ ಇವಾಗ ದರ್ಶನ ಆಯಿತು ನಮ್ಮದು. ಹಾಗೆಯೇ ಒಂದು ಸಲ ಇಲ್ಲಿ ಹಿಂದ್ಗಡೆ ದರ್ಶನ ಮಾಡಿಕೊಂಡು ಅಜ್ಜನವ್ರದ್ದು ಏನು ಮೂರ್ತಿ ಇದೆಯಲ್ಲ ಅದ್ರ ಹಿಂದ್ಗಡೆನೇ ಇಲ್ಲಿ ಬಂದ್ವಿ ನಾವು. ಒಳ್ಳೊಳ್ಳೆ ನುಡಿಮುತ್ತು ಬರೆದಿದ್ರು ಇಲ್ಲಿ, ತುಂಬ ಅಂದರೆ ತುಂಬಾ. ಅದನ್ನು ಓದ್ಬಿಟ್ಟು ಮನಸ್ಸಿಗೆ ಒಂದು ಖುಷಿ ಆಯಿತು.
ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡಿದ್ವಿ ಸುಮಾರು ಟೈಮು. ಹಾಗೆಯೇ ಇಲ್ಲಿ ನವಲಗುಂದ ಸಿಟಿ ಇದು. ಇವಾಗ ರಿಟರ್ನ್ ನಾವು ಮನೆಗೆ ಹೋಗ್ತಾ ಇದ್ವಿ. ಇಲ್ಲಿ ಒಂದು ದೇವ್ರದ್ದೇನೋ ಒಂದು ಉತ್ಸವ ಇತ್ತು, ಸೊ ಅದ್ರ ಕೂಡ ರಶ್ ಇತ್ತು, ಅದನ್ನು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಸ್ವಲ್ಪ ಸಂಜೆ ಆಯ್ತಲ್ಲ, ತುಂಬ ಟೈಮ್ ಆಗಿತ್ತು. ಸೊ ಹಾಗಾಗಿ ಒಂದು ನವಲಗುಂದದಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಗ್ ರೈಸು ಸ್ಪೆಷಲ್ ಅಲ್ಲ, ಸೊ ಹಾಗಾಗಿ ಎಗ್ ರೈಸ್ ತಿನ್ನೋಣ ಅಂತ ತೊಗೊಂಡು ನಮ್ಮ ಮನೆಯವರು ಬರ್ತಾ ಇದ್ದಾರೆ. ನಾವು ಹೊರಗಡೆ ಹೋಗಲಿಲ್ಲ, ಅವರೇ ನಮಗೆ ಇಲ್ಲಿ ಪಾರ್ಸಲ್ ತೊಗೊಂಡು ಬಂದರು ಗಾಡಿಯಲ್ಲಿ. ಇಲ್ಲೇ ಕೂತ್ಕೊಂಡು ಎಗ್ ರೈಸ್ ತಿಂದ್ಕೊಂಡು ಇವಾಗ ನಾವು ಬಂದ್ವಿ ಮನೆಗೆ. ಅಪ್ಪ ಅಮ್ಮ ಅವ್ವ ಎಲ್ಲರೂ ಬಂದುಬಿಟ್ಟು ಹೊರಗಡೆ ಚೌಣಿಯಲ್ಲಿ ಕೂತ್ಕೊಂಡಿದ್ರು ಮಾತಾಡಿಕೊಂಡು. ಹಾಗೆ ಧ್ರುವಿನಿದ್ದ ಇಲ್ಲಿ ಕಾರಲ್ಲಿ ಕರ್ಕೊಂಡು ಒಳಗಡೆ ಹೋಗ್ತೀನಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.